ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನ ಭಾರತದ ರಾಷ್ಟ್ರೀಯ ಚಿಹ್ನೆಗಳು ಯಾವುವು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ನಾನು ಇಲ್ಲಿ 26 ಸಂಗ್ರಹ ಮಾಡಿದ್ದೀನಿ. ಇದಕ್ಕೂ ಹೆಚ್ಚಾಗಿ ನಿಮಗೆ ಗೊತ್ತಿದೆಯಾ? ಹಾಗಾದ್ರೆ ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ, ಎಲ್ಲರೂ ತಿಳ್ಕೊಳ್ತಾರೆ ಅಂತ ಹೇಳ್ತಾ, ಹಾಗಾದ್ರೆ ಯಾವ್ಯಾವ ರಾಷ್ಟ್ರೀಯ ಚಿಹ್ನೆಗಳು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ಇಷ್ಟ ಹೋದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ರಾಷ್ಟ್ರೀಯ ಧ್ವಜ. ಮೊದಲನೇದು ರಾಷ್ಟ್ರೀಯ ಧ್ವಜ ಯಾವುದು ಅಂತಂದ್ರೆ ತ್ರಿವರ್ಣ ಧ್ವಜ. ಎರಡನೇದು ರಾಷ್ಟ್ರೀಯ ಪಂಚಾಂಗ, ಶಕ ಪಂಚಾಂಗ. ಓಕೆ, ಇಲ್ಲಿ ಮೂರನೇದು ರಾಷ್ಟ್ರೀಯ ಗೀತೆ ಯಾವುದು ಅಂದ್ರೆ ಜನಗಣ ಮನ. ಓಕೆ, ರಾಷ್ಟ್ರೀಯ ಹಾಡು ಯಾವುದಂದ್ರೆ ವಂದೇ ಮಾತರಂ. ಓಕೆ, ಅದ ನಂತರ ನಿಷ್ಠೆಯ ಪ್ರಮಾಣ ಯಾವುದು ಅಂದ್ರೆ ರಾಷ್ಟ್ರೀಯ ಪ್ರತಿಜ್ಞೆ. ರಾಷ್ಟ್ರೀಯ ಪ್ರತಿಜ್ಞೆ. ಓಕೆನಾ? ನಿಷ್ಠೆಯ ಪ್ರಮಾಣ ರಾಷ್ಟ್ರೀಯ ಪ್ರತಿಜ್ಞೆ. ರಾಷ್ಟ್ರೀಯ ಹಣ್ಣು ಮಾವು. ರಾಷ್ಟ್ರೀಯ ನದಿ ಗಂಗಾ ನದಿ. ರಾಷ್ಟ್ರೀಯ ಮರ ಯಾವುದು ಅಂತಂದ್ರೆ ಆಲದ ಮರ. ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಅಂದ್ರೆ ಬಂಗಾಳದ ಹುಲಿ. ರಾಷ್ಟ್ರೀಯ ಜಲಚರ ಯಾವುದು? ರಾಷ್ಟ್ರೀಯ ಜಲಚರ ಅಂದ್ರೆ ಗಂಗಾ ನದಿಯ ಡಾಲ್ಫಿನ್. ರಾಷ್ಟ್ರೀಯ ಪಕ್ಷಿ ಯಾವುದಂದ್ರೆ ನವಿಲು. ರಾಷ್ಟ್ರೀಯ ಹಣ ಯಾವುದು ಅಂತಂದ್ರೆ ಭಾರತೀಯ ರೂಪಾಯಿ. ಓಕೆ, ಅದ ನಂತರ ರಾಷ್ಟ್ರೀಯ ಸೂಕ್ಷ್ಮಾಣು ಯಾವುದು? ರಾಷ್ಟ್ರೀಯ ಸೂಕ್ಷ್ಮಾಣು ಅಂದ್ರೆ ಲ್ಯಾಕ್ಟೋಬಸಿಲಸ್. ಬಲ್ಗರಿಕಸ್. ಹದಿನಾಲ್ಕನೇದು ರಾಷ್ಟ್ರೀಯ ಸರೀಸೃಪ ಯಾವುದಂದ್ರೆ ಕಾಳಿಂಗ ಸರ್ಪ. ಓಕೆನಾ? ಇಲ್ಲಿ 15 ರಾಷ್ಟ್ರೀಯ ಸಾಂಪ್ರದಾಯಿಕ ಪ್ರಾಣಿ ಯಾವುದಂದ್ರೆ ಏಷಿಯಾದ ಆನೆ. ಓಕೆ, ಅದಾದ ನಂತರ ರಾಷ್ಟ್ರೀಯ ತರಕಾರಿ ಯಾವುದಂದ್ರೆ ಕುಂಬಳಕಾಯಿ. ರಾಷ್ಟ್ರೀಯ ಹೂ ಯಾವುದು ಅಂತಂದ್ರೆ ಕಮಲ. ರಾಷ್ಟ್ರೀಯ ಭಕ್ಷ್ಯ ಅಥವಾ ತಿಂಡಿ ಯಾವುದಂದ್ರೆ ಕಿಚಡಿ. ರಾಷ್ಟ್ರೀಯ ಪಾಸ್ಪೋರ್ಟ್ ಯಾವುದಂದ್ರೆ ಇಂಡಿಯನ್ ಪಾಸ್ಪೋರ್ಟ್. ಓಕೆನಾ? ಅದಾದ ನಂತರ ಇಲ್ಲಿ ರಾಷ್ಟ್ರೀಯ ವಿಮಾನಯಾನ ಸಂಸ್ಥೆ ಯಾವುದಂದ್ರೆ ಏರ್ ಇಂಡಿಯಾ. ಓಕೆ, ಅದಾದ ನಂತರ 21 ರಾಷ್ಟ್ರೀಯ ಗ್ರಂಥಾಲಯ ಯಾವುದು ಅಂತಂದ್ರೆ ನ್ಯಾಷನಲ್ ಲೈಬ್ರರಿ ಆಫ್ ಇಂಡಿಯಾ. ಕೋಲ್ಕತ್ತಾ. ನ್ಯಾಷನಲ್ ಲೈಬ್ರರಿ ಆಫ್ ಇಂಡಿಯಾ, ಕೋಲ್ಕತ್ತಾ. ಓಕೆ, ಇದಾದ ನಂತರ
ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ. ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಎಲ್ಲಿ ಇದು ನೋಡಿದಾದ್ರೆ ಯಾವುದು ಅಂದರೆ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ. ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ನ್ಯೂ ಡೆಲ್ಲಿ. ನ್ಯೂ ಡೆಲ್ಲಿ, ನ್ಯೂ ಡೆಲ್ಲಿ. ಅದ ನಂತರ ರಾಷ್ಟ್ರೀಯ ಆಟ ಯಾವುದು ಅಂದ್ರಿನ ಹಾಕಿ. ರಾಷ್ಟ್ರೀಯ ಸಿಹಿ ತಿಂಡಿ ಯಾವುದು? ಸಿಹಿ ತಿಂಡಿ ಯಾವುದು ಅಂದ್ರಿನ ಜಿಲೇಬಿ. ರಾಷ್ಟ್ರೀಯ ಲಾಂಛನ ಯಾವುದು ಅಂದ್ರಿನ ಅಶೋಕನ. ಅಶೋಕನ 4 ಸಿಂಹಗಳ 4 ಸಿಂಹಗಳ ಲಾಂಛನ. ಅಶೋಕನ 4 ಸಿಂಹಗಳ ಲಾಂಛನ. ಅದಾದ ನಂತರ ರಾಷ್ಟ್ರೀಯ ದಿನಗಳು ಯಾವುವು ಅಂತ ನೋಡಿದರೆ ರಾಷ್ಟ್ರೀಯ ದಿನಗಳು ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ದಿನಾಚರಣೆ ಒಂದನೇದು ಚರಣೆ. ಓಕೆ. ಎರಡನೇದು ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ. ಅದಾದ ನಂತರ ಮೂರನೇದು ಗಾಂಧಿ ಜಯಂತಿ. ಗಾಂಧಿ ಜಯಂತಿ. ಓಕೆನಾ ಮಕ್ಕಳೇ? ಹಾಗಾದರೆ ಈ ಒಂದು ವಿಡಿಯೋ ಇಷ್ಟ ಹೋದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.